ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ಇವತ್ತು ಗುರುಗಳ ಹತ್ರ ಒಂದು ತುಂಬಾ ಮುಖ್ಯವಾದ ವಿಚಾರವನ್ನ ಡಿಸ್ಕಷನ್ ಮಾಡೋಣ. ಅದು ಏನಂದ್ರೆ ಬಾಗಿಲುಗಳ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಹೇಳ್ತಾರೆ. ನಕ್ಷತ್ರಕ್ಕೊಂದು ಬಾಗಿಲಂತಾರೆ, ರಾಶಿಗೊಂದು ಬಾಗಿಲಂತಾರೆ. ಹಾಗಾದ್ರೆ ಬಾಗಿಲು ಯಾವುದು ಶ್ರೇಷ್ಠ, ಯಾಕೆ ಶ್ರೇಷ್ಠ, ಆ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋದಾಗ ನಮ್ಮ ಗುರುಗಳ ಕಾನ್ಸೆಪ್ಟ್ ಏನು ಅಂತಂದ್ರೆ ಅದು ಹೆಸರಿಗೆ ತಕ್ಕಂತ ಬಾಗಿಲು ಅಂತೇಳಿ. ಆ ಹೆಸರಿಗೆ ತಕ್ಕ ಬಾಗಿಲು ಯಾಕೆ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಅದೆಲ್ಲವನ್ನ ಗುರುಗಳಲ್ಲಿಗೆ ತಿಳ್ಕೊಂಡು ಆ ಬಾಗಿಲನ್ನ ಹೇಗೆ ಸೆಟ್ ಮಾಡ್ತೀವಿ ಅನ್ನೋದು ಒಂದು ಡೆಮೋವನ್ನ ಕೊಟ್ಟು ನಿಮ್ಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗುರುಗಳೇ ನಮಸ್ಕಾರ. ನಮಸ್ತೆ. ಈ ಹೆಸರಿಗೆ ತಕ್ಕ ಬಾಗಿಲು ಅಂತ ಬಂದಾಗ ಆ ಹೆಸರಿಗೆ ತಕ್ಕ ಬಾಗಿಲು ಹೇಗೆ ಕೆಲಸ ಮಾಡುತ್ತೆ ಇದನ್ನ ಸ್ವಲ್ಪ ತಿಳಿಸ್ಕೊಡಿ. ಕೆಲಸ ಹೇಗ್ ಮಾಡುತ್ತೆ ಅಂತಲ್ವಾ? ಹೌದು. ಈಗ ಮೊದಲು ನಿಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಡೇಟ್ ಆಫ್ ಬರ್ತ್ಗಳು ಯಾರು ಇಟ್ಕೊಂಡಿರ್ಲಿಲ್ಲ. ಹೌದು, ಕರೆಕ್ಟಾ? ಯಾರು ಬರ್ದಿಟ್ಕೊಂಡು ಇರ್ಲಿಲ್ಲ, ಗೊತ್ತೇ ಇರ್ಲಿಲ್ಲ, ಯಾರು ಗೊತ್ತೇ ಇರ್ಲಿಲ್ಲ. ಟೈಮ್ ನೋಡಕ್ಕೆ ಬರ್ತಿರ್ಲಿಲ್ಲ. ಸೂರ್ಯನ್ ನೋಡ್ಬಿಟ್ಟು ಇಷ್ಟ ಅಂದಾಜ್ ಸಮಯ ಆಯ್ತು, ಈಗ ಮನೆಗೆ ಹೋಗೋ ಟೈಮ್ ಅಂತ ಹೊಲದಿಂದ ಮನೆಗೆ ಹೋಗ್ತಾ ಇತ್ತು. ಆಯ್ತಲ್ಲ, ಆ ರೀತಿ ಇದ್ದಂತ ಸಮಯದಲ್ಲಿ ಎಷ್ಟು ಅನ್ಯೋನ್ಯತೆ ಬಾಳ್ವೆ ನಡೀತಾ ಇತ್ತು. ಹೌದು. ಈ ಹೆಸರುಗಳು ಮ್ಯಾಚ್ ಮಾಡ್ತಾ ಇದ್ರು. ಅವಾಗ ಪಂಡಿತರು ಎಂತ ಜ್ಞಾನಿಗಳು ಈ ಹೆಸರುಗಳು ಮ್ಯಾಚ್ ಮಾಡ್ಬಿಡ್ತಾ ಇದ್ರು. ಹೆಸರು ಬಲ ಅಂತ ಏನ್ ಹೇಳ್ತೀವಿ ಅದು. ಚಿಕ್ಕಮುನಿಯಮ್ಮ, ಚಿಕ್ಕಮುನಿ ರೆಡ್ಡಿ. ಅರ್ಥ ಮಾಡ್ಕೊಳ್ರಿ ಹೆಂಗೆ ಅಂತ. ಹೆಸರು ಬಲಗಳನ್ನ ಮ್ಯಾಚ್. ರಾಜಮ್ಮ, ರಾಜಪ್ಪ. ಒಂದೇ ಗುಣ, ಎರಡು ದೇಹ. ನಮ್ಮಿಬ್ಬರಿಗೂ ಒಂದೇ ದೇಹ, ಎರಡು ದೇಹ, ಒಂದೇ ಜೀವ ಇದ್ದಂಗೆ. ಅಂದ್ರೆ ಸ್ವಭಾವಗಳು ಮ್ಯಾಚ್ ಆಗ್ಬಿಡ್ತೈತಾ? ಎಸ್, ಅದೇ ಇದು. ಈಗ ಇದನ್ನ ನೀವು ಹೇಳ್ತೀರಂದಾಗ ನನಗನ್ಸೋದು ನಾನೊಂದು ಹೇಳ್ತೀನಿ. ಯಾರು ಸ್ವಾತಿ ನಕ್ಷತ್ರ ಬಾರಪ್ಪ ಇಲ್ಲಿ, ಕನ್ಯಾ ರಾಶಿ ಬಾರಪ್ಪ ಇಲ್ಲಿ ಅಂತ ಯಾರು ಕರೆಯಲ್ಲ. ಹೆಸರಿಂದ ಕರೀತಾರೆ. ಹೌದು. ಅದಕ್ಕೆ ನೀವು ಹೇಳೋದು ಹೆಸರಿಗೆ ಬಲ ಜಾಸ್ತಿ ಅಂತ. ಹೌದು. ಆ ವಿಚಾರವಾಗಿನೇ ನಿಮ್ಗೆ ಈ ಪಾಯಿಂಟ್, ಈ ವಿಚಾರ ನಿಮ್ಗೆ ತಿಳಿಸ್ಕೊಡ್ತಾರೆ. ಹೌದು, ಯಾಕಂದ್ರೆ ಆ ಹೆಸರಿನ ಬಲಗಳು ಏಕ ಸ್ವಭಾವದಲ್ಲಿ ಇರ್ತವೆ, ದ್ವಿ ಸ್ವಭಾವದಲ್ಲಿ ಇರ್ತವೆ ಅಂತ. ಈಗ ನಾವು ಒಂದು ವಿಚಾರಕ್ಕೆ ಬರ್ತೀನಿ ನೋಡಿ. ಇದು ದಕ್ಷಿಣ, ಇದು ಉತ್ತರ, ಪಶ್ಚಿಮ, ಪೂರ್ವ. ಇದೆಲ್ಲ ಇದು ನೋಡಿ, ಮಧ್ಯದಲ್ಲಿ ಬರೋದೆಲ್ಲ ಏಕ ಸ್ವಭಾವಗಳು, ಕಾರ್ನರಲ್ಲಿ ಬರೋದೆಲ್ಲ ದ್ವಿಸ್ವಭಾವ ಅಂತ. ಅಂದ್ರೆ ಅರ್ಥ ಏನು? ಏಕ ದ್ವಿ ಹೆಂಗೆ ಅಂತಂದ್ರೆ, ಈಗ ಇದಕ್ಕೆ ಕನ್ನಡದ ಕಾಗುಣಿತವನ್ನ ನಾವು ಇದಕ್ಕೆ ಇದು ಮಾಡಿದೀವಿ. ತೆಲುಗು ಬೇಡ, ಕನ್ನಡ ಬರ್ತೀನಿ. ಕನ್ನಡದ ಕಾಗುಣಿತ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಆಯಿಂದ. ಇದು ಆ ಇಂದ ಅಮ್ಮಹ ಸ್ವರಗಳು. ಓಕೆನಾ? ನೆಕ್ಸ್ಟ್ ಯಾವುದು? ಕಕ್ಕ ಗಗನ. ಕ ಕ ಕ ಗ ಗ. ಓಕೆ, ಗ ಗ, ರೈಟ್. ನೆಕ್ಸ್ಟ್ ಚ ಚ ಜ ಜ. ಚ ಜ, ರೈಟ್. ನೆಕ್ಸ್ಟ್ ಟ ಟ ಡ ಡ, ರೈಟ್. ನಾ, ಓಕೆ. ಆಮೇಲೆ ತ ತ ದ ನ. ತ ತ ದ ದ ನ, ರೈಟ್. ನೆಕ್ಸ್ಟ್ ಪ ಪ ಬ ಬ ಮ. ಪ ಬ ಮ, ರೈಟ್. ನೆಕ್ಸ್ಟ್ ಯಾರ ಲಾವ. ಯಾರ ಲಾವ. ನೆಕ್ಸ್ಟ್ ಶ ಸ ಸ ಹ. ಶೇಷ ಶ. ಓಕೆ, ಶೇಷ ಸಹ. ಓಕೆ. ಈ ರೀತಿಯ ಕನ್ನಡದ ಕಾಗುಣಿತ ನೋಡಿ. ಇವೆಲ್ಲರೂ ಶೇಷ ಸಹ, ಅದ್ ಬಂದು ದ್ವಿಸ್ವಭಾವ. ಕಾಗ ಇವೆಲ್ಲ ದ್ವಿಸ್ವಭಾವ. ಟಾಡಾಣ, ಪಾಬಾಮ ಇವೆಲ್ಲ ದ್ವಿಸ್ವಭಾವ. ಆಯಿಂದ ಅಮ್ಮಹ ಏಕ ಸ್ವಭಾವ. ಚಾಜ ಇವೆಲ್ಲ ಸ್ವಲ್ಪ ಏಕ ಸ್ವಭಾವದಲ್ಲೇ ಸ್ವಲ್ಪ ಹೆಸರುಗಳನ್ನ ಕರೆಕ್ಟ್ ಆಗ್ತದೆ. ಈ ಏಕ ಸ್ವಭಾವ ಅಂದ್ರೆ ಏನು? ದ್ವಿಸ್ವಭಾವ. ಇದು ಏಕ ಸ್ವಭಾವಕ್ಕೆ ಏಕ ಸ್ವಭಾವನೆ ಮ್ಯಾಚಿಂಗು ಅಂತ. 5ನೇ ಮನೆ ಅಂತ ಕರಿತೀವಿ, ಸುಖ ಸ್ಥಾನಗಳು. 3ನೇ ಮನೆ ನೋಡಿ, ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಇದಕ್ಕೆ 3ನೇ ಮನೆ ಯಾವುದು? ಚಾಚಾ ಜಾಜ. 3ನೇ ಮನೆ ಕಮ್ಯುನಿಕೇಶನ್. ಹೇಳಿದ್ದು ಕೇಳ್ತಾರೆ ಇವ್ರು ಅಂತ, ಅಷ್ಟು ಅನ್ಯೋನ್ಯತೆ. ಇವ್ರಿಗೆ ಮ್ಯಾಚಿಂಗ್ ಆಗುತ್ತೆ. ಹೌದು. ಮತ್ತೆ ಇವ್ರಿಗೆ ಸುಖ ಸ್ಥಾನ 5ನೇ ಮನೆ. ಮತ್ತೆ ಇವ್ರಿಗೆ 7ನೇ ಮನೆ. ಏನು ಮಾಡಲ್ಲ, ನನ್ನ ಪಾರ್ಟ್ನರ್ ಹೇಳ್ತೆ ಫೈನಲ್ಲು. ಅದೇ ಇವ್ರಿಗೆ ನೋಡಿ, ಇಂದ ಇವ್ರಿಗೆ ಎರಡನೇ ಮನೆ ಧನಸ್ಥಾನ. ಹೌದಾ? ಆದ್ರೆ ಇವ್ರಿಗೆ ಇದು 12ನೇ ಮನೆ ಆಗಿದೆ, 8ನೇ ಮನೆ ಆಗ್ಬಿಡ್ತದೆ. ಕಿತ್ತಾಡ್ತಾರೆ. ಹೌದು. ಒನ್ ವೇ ಲವ್ ಅಂತ ಕರಿತೀವಿ. ಇದಾದ್ರೆ ಏಕ ಸ್ವಭಾವ, ಆದ್ರೆ ಟೂ ವೇ. ಅಂದ್ರೆ
ಕೊಟ್ಟು ತಗೊಳ್ಳೋದು. ಹೌದು, ಗಿವ್ ಅಂಡ್ ಟೇಕ್ ಚೆನ್ನಾಗಿರ್ತದೆ. ಸಂವಹನ ಇರುತ್ತೆ, ಹೌದು ಇಲ್ಲಿ ಸಂವಹನ ಇರೋದಿಲ್ಲ. ಹೌದು, ಒಂದೇ ಪಕ್ಕ ಒಂದೇ ಕಡೆನೆ ಈಗೋ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಏಕ ಸ್ವಭಾವದಲ್ಲಿ ಈಗೋ ಜಾಸ್ತಿ. ಹೌದು. ದ್ವಿ ಸ್ವಭಾವದಲ್ಲಿ ಎರಡಕ್ಕೂ ಬಗ್ತಾರೆ. ಹೌದು, ಅವರು ಹೆಂಗಂದ್ರೆ ಹಂಗೆ ತೇವ ಇರೋ ಜಾಗ ಬೀಜ ಹಾಕೋರು, ದ್ವಿಸ್ವಭಾವದಲ್ಲಿ ಇರೋರು ತೇವ ಆಗಿರೋ ಜಾಗದಲ್ಲಿ ಬೀಜ, ಅವರು ಬೆನಿಫಿಟ್ ತಗೊಳ್ಳೋರು ಅಂತ. ಇಲ್ಲಿ ಕಾಕ ಗಾಗ ಇವ್ರಿಗೆ ಸುಖ ಯಾವುದು? ಬಾಬಾ ಮಾಮ, ರೈಟ್? ಇವ್ರಿಗೆ ಯಾವುದು? ಶೇಷ ಸಾಹ, ಇವರೇ ಇವ್ರ ಪಾರ್ಟ್ನರ್ ಆಗಿರ್ತಾರೆ. ಟಾಡಾನ ಯಾವ ಹೆಸರುಗಳು ಇಟ್ಕೊಳ್ಳೋಕೆ ಯಾವ್ದು ಬರ್ತಾ ಇಲ್ಲ. ಬಂದ್ರೆ ಇಟ್ಕೊಂಡ್ರೆ ಇಟ್ಕೋಬಹುದು, ಬಟ್ ಕಾಗ ಇವ್ರಿಗೆ ಸುಖ, ಮತ್ತೆ ಇವ್ರಿಗೆ ಶೇಷ ಸಾಹ. ಈ ಅಕ್ಷರಗಳು ಇವ್ರಿಬ್ರಿಗೆ ಅತಿ ಪ್ರೀತಿಯನ್ನ ಕೊಡುತ್ತೆ. ನಮ್ಮ ಟೈಮ್ ಏರುಪೇರಾದ್ರೂನು, ಒಬ್ರಿಗೊಬ್ರು ಏರುಪೇರಾದ್ರೂನು ಟೈಮು, ಆದ್ರೆ ಹೆಸರು ಏನಾಗುತ್ತೆ ಅಂದ್ರೆ ತನ್ನ ಒಂದು ನೋಡಿ, ಇವಾಗ ನಿಮ್ಗೆ ಟೆನ್ಷನ್ ಆಗಿರುತ್ತೆ, ನಿಮ್ಮ ಮನೆಯವ್ರು ಯಾವುದೋ ಒಂದು ಹೆಸರು ದ್ವಿಸ್ವಭಾವದಲ್ಲಿ ಇರ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ಅವರು ಏನಾದ್ರು ಒಂದು ಸಾಂತ್ವನವನ್ನ ಹೇಳ್ತಾರೆ ನೋಡಿ, ಅದ್ ನೀವು ಅಕ್ಸೆಪ್ಟ್ ಮಾಡ್ತೀರಾ, ಶಾಂತವಾಗಿರ್ತೀರಿ. ಅದೇ ದ್ವಿಸ್ವಭಾವದಲ್ಲಿ ನೀವಿದ್ದು ಏಕ ಸ್ವಭಾವದಲ್ಲಿ ನಿಮ್ಮ ಮನೆಯವರಿದ್ರೆ, ನಿಮ್ಮ ಮಿಸಸ್ ಇದ್ರೆ ಬೇರೆ ರೀತಿ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್. ನನ್ನ ಟೆನ್ಷನ್ ನನಗೆ, ನಿಂದ ಏನಿದೆ ಟೂಟ್ ಅಂತ ಹೇಳ್ಬಿಟ್ಟು ನಿಮ್ಗೆ ಜಾಸ್ತಿ ಅವ್ರ ಮೇಲೆ ರೇಗ ಆಗ್ಬಿಡ್ತೀರಾ. ಅದು ಏಕ ಸ್ವಭಾವದಲ್ಲಿದ್ದಾಗ ಅಕ್ಸೆಪ್ಟ್ ಮಾಡೋದು ಸ್ವಲ್ಪ ಕಷ್ಟ. ದ್ವಿ ಮತ್ತೆ ಏಕ, ದ್ವಿಸ್ವಭಾವ ಏಕ ಸ್ವಭಾವ, ದ್ವಿಸ್ವಭಾವದಲ್ಲಿ ಇರ್ಬೇಕು, ಏಕ ಸ್ವಭಾವ ಇದ್ದರು ಏಕ ಸ್ವಭಾವದಲ್ಲಿ ಇರಬೇಕು. ಅವ್ರವ್ರಿಗೆ ಮ್ಯಾಚಿಂಗ್ ಚೆನ್ನಾಗಾಗುತ್ತೆ, ಸೂಪರ್ ಆಗಿರ್ತದೆ. ಅದಕ್ಕೆ ಅದೇ ಈಗ ಇಲ್ಲಿ ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಅನ್ಕೊಂಡು, ಈಗ ಚ ಚ ಜ ಜಯ, ಇಲ್ಲಿ ಜ ಅಕ್ಷರದವರೆಗೂ ಇಲ್ಲಿ ನ ಅಕ್ಷರದವರೆಗೂ ಮ್ಯಾಚಿಂಗ್ ಆಗ್ಬಿಡುತ್ತಾ? ಇವರು ಅತಿ ಬುದ್ಧಿವಂತರು, ಸೋಂಬೇರಿಗಳ್ತನ ಅಂತ ಕಷ್ಟಪಡಲ್ಲ ಇವರು. ಮೇಲ್ಮೇಲೆ ಕೆಲಸ ಮಾಡೋರು, ಹಾರ್ಡ್ ವರ್ಕ್ ಇಲ್ಲ, ಮೈಗಳ್ರು ಅಂದ್ರೆ ಟೆಕ್ನಿಕ್ ಆಗಿ ಕೆಲಸ ಮಾಡೋರು ಅಂತ, ಟೆಕ್ನಿಷಿಯನ್ಸ್ ಅಂತ. ಬ್ಯಾಂಕ್ ಕೆಲಸಗಳು ಮಾಡ್ತಾರೆ, ಕೆಲಸ ತೆಗೆಸ್ಕೊಳ್ಳೋರು, ಓನರ್ ತರ ಮಾಡಿಸ್ಕೊಂಡು ಟೆಕ್ನಿಕ್ ಕೆಲಸ ಮಾಡೋರು. ಹಾರ್ಡ್ ವರ್ಕ್ಗೆ ಅವ್ರಿಗೆ ಸ್ವಲ್ಪ ಕಷ್ಟ, ಟೆಕ್ನಿಕ್ ಆಗಿ ಕೆಲಸ, ಟೆಕ್ನಿಷಿಯನ್ಸ್ ಅಂತ ಕರಿತೀವಿ. ಇವರು ಡಾಮಿನೇಟರ್ಸ್, ನಂದೇ ಆಗ್ಬೇಕು, ಹೌದು ನಾನು ಹೇಳಿದ್ದೆ, ಹೌದು, ನಾನು ಯಾರಿಗೂ ಕೊಡಲ್ಲ ಈ ಹೆಸರು, ಜಾಕ್ಷರ ಯಾರು ಕೊಡಲ್ಲ. ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಬರ್ತಾ ಇದೆ. ಯಾರಲ್ಲವ ಇವ್ರು ಮಾತ್ರ ಇನ್ನೊಬ್ಬರಿಗೆ ನಂದು ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ, ನೀನು ಸಾಲ್ವ್ ಮಾಡ್ಕೊ, ನಾನು ಸಪೋರ್ಟ್ ಮಾಡ್ತೀನಿ, ನಂದು ಹೆಂಗಾರ ಇಲ್ಲಿ ಬಿಡಿ, ನೀನ್ ಚೆನ್ನಾಗಿರು. ಯಾರಲ್ಲವ ರೈಟ್, ಇನ್ನೊಬ್ಬರಿಗೆ ಒಳ್ಳೇದ್ ಮಾಡಕ್ಕೆ ಸೇವೆ ಮಾಡೋರು, ಸರ್ವಿಸ್ ಕೊಡೋರು ಅಂತ. ಆದ್ರೆ ಅಮ್ಮಹ ಇದೆ ನೋಡಿ, ಆ ಇಂದ ಅಮ್ಮಹ ಅಕ್ಷರಗಳು ಯಾರ ತಂಟೆಗೆ ಹೋಗಲ್ಲ, ಹೋದ್ರೆ ಬಿಡಲ್ಲ. ನನ್ನ ತಂಟೆಗೆ ಬಂದ ನೀನ್ ಅಷ್ಟೇ, ಆ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಆಯಿಂದ ಅಮ್ಮಹ ಸ್ವಲ್ಪ ಕಡಿಮೆನೆ ಕೊಡೋದು ನಾನು. ಆದ್ರೆ ಚ ಜ ಜ ಜ ಯಾರಿಗೂ ಕೊಡಲ್ಲ, ಜ ಯಾರಿಗೂ ಕೊಡೋದೇ ಇಲ್ಲ. ಚ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಈ ಅಕ್ಷರಗಳ ಇದನ್ನೇ ಆತರನ, ಅಂದ್ರೆ ಅದು ಕರೆದು 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 ಅದ್ರ ಎಫೆಕ್ಟ್ ಅವ್ರಿಗೆ ಬಿದ್ದು ಆ ಫ್ಯಾಮಿಲಿಯಲ್ಲಿ ವ್ಯತ್ಯಾಸ ಆಗ್ಬೋದು 100%. ಯಾಕಂದ್ರೆ ಯಾರಿಗೂ ಬಗ್ದೇ ಇರೋ ಅಕ್ಷರಗಳು. ಅದೇ ಇವ್ರು ಓವರ್ ಡಾಮಿನೇಷನ್ ಇಂದ ಹಾಳು ಮಾಡ್ಕೋತಾರ. ಹೌದು ಹೌದು, ಯಾಕಂದ್ರೆ ನನ್ನಿಂದಲೇ ಎಲ್ಲ. ಓಕೆ, ಅಂತ ಒಂದು ಸಂದರ್ಭಗಳು ಜಾಸ್ತಿ ಈ ಒಂದು ಹೆಸರುಗಳು ಬರ್ತದೆ. ಬೇರೆಯವ್ರದ್ದು ಏನು ಸಲಹೆನೆ ತಗೊಳಲ್ಲ ಅನ್ಕೊಂಡು, ತಗೊಳಲ್ಲ, ಇವರು ತಗೊಳಲ್ಲ, ಆಯಿಂದ ಅಮ್ಮಹ ತಗೊಳಲ್ಲ, ಏಕ ಸ್ವಭಾವ ಅಲ್ಲ. ಆದ್ರೆ ತಾದಾನ ಇದೆ ನೋಡಿ, ಎಲ್ಲ ತಗೊಂತಾರೆ, ನಂದೇ ಮಾಡ್ತಾರೆ. ಆದ್ರೆ ಅವ್ರ ಇಷ್ಟ ಪ್ರಕಾರವಾಗೇ ಮಾಡೋದು. ಕೇಳೋದ್ ಮಾತ್ರ ಎಲ್ಲರದು ಕೇಳ್ತಾರೆ. ಇಂತ ಒಂದು ಹೆಸರುಗಳು. ನೆಕ್ಸ್ಟ್ ಪಾಬಾಮ ಇದೆ ನೋಡಿ, ಇವರು ಕುಂತಲ್ಲೇ ದೇಶ ನೋಡ್ತಾರೆ, ಬೇರೆ ಬೇರೆ ದೇಶಗಳು ನೋಡೋರು. ಇವರು ವಾಯುತತ್ವ, ಇದು ಅಗ್ನಿ ತತ್ವ. ವಾಯುಗೆ ಅಗ್ನಿ ತುಂಬಾ ಕ್ಲೋಸ್ ಫ್ರೆಂಡ್ಸ್, ಲವರ್ಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ರಿ. ಇವ್ರಿಗೆ ಪಾರ್ಟ್ನರ್ಸ್ ಯಾರು? ಇವ್ರೆ, ಇನ್ಯಾರನ್ನು ಮಾಡ್ಕೋಬಾರ್ದು. ಫ್ರೆಂಡ್ಶಿಪ್ ಪಾರ್ಟ್ನರ್ಸ್ ಅಂತ ಕರಿತೀವಲ್ಲ, ಮಾಡ್ಕೊಳ್ರಿ, ಸೂಪರ್ ಆಗಿರ್ತಾರೆ. ಗೊತ್ತಿದೆ ನಾನು ಹೇಳ್ತಾ ಇರೋದು? ಅಂದ್ರೆ ವಾಯು ಮತ್ತೆ ಈಶಾನ್ಯ. ಯಾಕಂದ್ರೆ ಈಶಾನ್ಯ ಡೈರೆಕ್ಟರ್ಸ್ ಮಾರ್ಗ ತೋರಿಸ್ಬಿಡ್ತಾರೆ. ಹೌದು, ದಿಸ್ ದ ಸೀಕ್ರೆಟ್. ಅದೇ ನಿಮಗೆ ಇವ್ರಿಗೆ ಕಾಗ ಅವ್ರಿಗೆ ಇದು 8ನೇ ಮನೆ ಅಲ್ವಾ, ಇವ್ರ ಹತ್ರ ಡೈರೆಕ್ಷನ್ ತಗೊಂಡಿದ್ದೆಲ್ಲ ಏನಪ್ಪ ಅವ್ರು ಹೇಳಿದ್ರಪ್ಪ, ಎಲ್ಲ ಉಲ್ಟಾ ಆಗೋಯ್ತು ಕೇಸು, ಬೇಡ ಹೋಗ್ನ ಲಿಮಿಟ್ ಮಾಡ್ಬಿಡೋಣ. ಈಗ ಗೊತ್ತಾಯ್ತಲ್ಲ, ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಮ್ಯಾಚ್ ಮೇಕಿಂಗ್ ಕೊಟ್ಟಾಗ ನಮ್ಮ ಜಾತಕದಲ್ಲಿ ಯಾವತ್ತೂ ಗೋಚಾರ ಏರುಪೇರು ಆಗೇ ಆಗ್ತದೆ. ಮ್ಯಾಚಿಂಗ್ ಹೆಸರುಗಳು ಬಲಗಳಿದೆ ನೋಡಿ, ಅದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ರೈಟ್, ಕರೆದು 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 ಆ ಹೆಸರಿಗೆ ಒಂದು ಎನರ್ಜಿ. ಈಗ ಒಂದು ಮಂತ್ರವನ್ನ 108 ಬಾರಿ ಹೇಳಿ ಪ್ರತಿದಿನ ಅಂತ ಹೇಳ್ತಾರೆ. ಆ ಮಂತ್ರ ಯಾಕೆ 108 ಬಾರಿ ಹೇಳ್ಬೇಕು? ನೀವು 1,00,000 ಒಂದು ಮಂತ್ರವನ್ನು ಜಪ ಮಾಡಿದಾಗ ಅದು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಿಮ್ಮ ಹೆಸರನ್ನ ಲಕ್ಷಾಂತರ ಬಾರಿ ಜನ ಕರೆದು ಅದು ಸಿದ್ಧಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಆ ಹೆಸರು ಬಲಗಳು ಜಾಸ್ತಿ ಕೆಲಸ ಮಾಡ್ತವೆ. ಆ ವಿಚಾರ ತಿಳ್ಕೊಳ್ಳಿ.
ಅದಕ್ಕೋಸ್ಕರನೇ ಈ ಒಂದು ಹೆಸರು ಬಲಗಳು, ಈ ಹೆಸರಿಗೆ ತಕ್ಕ ಬಾಗಿಲುಗಳು ಕೆಲಸ ಮಾಡ್ತವೆ. ಅದರ ಅನುಭವವನ್ನ ಪಡ್ಕೊಂಡಾಗ ನಿಮ್ಗೆ ಅದರ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಒಂದು ಪ್ಲಾನಿಂಗ್ ಅಲ್ಲಿ ನಾವು ಹೆಸರಿಗೆ ತಕ್ಕ ಬಾಗಿಲನ್ನ ಅಳವಡಿಸಿ ನಿಮಗೆ ಕೊಡ್ತೇವೆ. ಹೌದು, ಇದು ಒಳ್ಳೆ ಪಾಯಿಂಟ್. ಅದಕ್ಕೆ ಇದು ಕೂಡ ಇದ್ದಾಗೆ ನಾವು ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಜಮಾನನಿಗೆ ಮಾತ್ರ ಬಾಗಿಲು, ಯಾಕಂದ್ರೆ ದುಡಿಯೋರು ಅವರೇ ಅನ್ನೋ ಒಂದು ಉದ್ದೇಶದಿಂದ ಇವ್ರೇನ್ ಮಾಡ್ತಾ ಇದ್ರು, ಯಜಮಾನನಿಗೆ ಮಾತ್ರ ಮಾಡ್ತಾ ಇದ್ರು. ರೈಟ್. ಈಗ ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಏನ್ ಕಾನ್ಸೆಪ್ಟ್ ಅಂದ್ರೆ, ನೀವೇನೋ ಕೊಟ್ಟಿದ್ರಿ ಅಮೋಘ, ಇದು ಹೆಸರುಗಳು ಸರ್. ಈಗ ನಮ್ಗೊಂದು ಏನು ಪ್ಲಾನ್ ಬಂತಲ್ವಾ, ಆ ಮನೆಯಲ್ಲಿ ಇರ್ತಕ್ಕಂಥವ್ರ ಹೆಸರುಗಳು ಅಮೋಘ, ಸ್ವಾತಿ, ಕೃಷ್ಣ, ಪವನ ಮತ್ತು ದರ್ಶನ. ಓಕೆ, ಈ ಹೆಸರುಗಳಿಗೆ ಬಾಗಿಲನ್ನ ಹೇಗೆ ಸೆಟ್ ಮಾಡ್ತೀವಿ ಅಂತ ಡೆಮೋ ಕೊಟ್ಬಿಡೋಣ. ಆ ಕಾಲದಲ್ಲಿ ಹೆಂಗಿತ್ತು ಅನ್ನೋದೊಂದು ಕಾನ್ಸೆಪ್ಟ್ ತಗೊಳ್ಳೋಣ. ಮನೆಗೆ ಯಜಮಾನನಿಗೆ ಮಾತ್ರ ಬಾಗಿಲು ಸೆಟ್ ಮಾಡ್ತಾ ಇದ್ರು. ಈ ಕಾನ್ಸೆಪ್ಟ್ ಇವಾಗ್ಲೂ ಮಾಡ್ತಾವ್ರೆ, ಆದ್ರೆ ಅದು ಯಾರಿಗೂ, ಈ ಸೀಕ್ರೆಟ್ ಯಾರಿಗೂ ರಿವೀಲ್ ಮಾಡ್ತಾ ಇಲ್ಲ. ಇದು ಸತ್ಯ ಇದು. ಓಕೆ, ಈ ಪಂಡಿತರು ಇನ್ನೂ ಇದ್ದಾರೆ, ಒಳ್ಳೊಳ್ಳೆ ಪಂಡಿತರು ಇದ್ದಾರೆ, ಆದ್ರೆ ಯಾರಿಗೂ ತೋರ್ಸ್ಕೊಡ್ತಾ ಇಲ್ಲ. ಹೌದು, ಆಯ್ತಾ. ಇಂಥ ಕಾನ್ಸೆಪ್ಟ್ ಬಂದಾಗ ನೋಡಿ, 2, 3, 5, 6, 7 ಇನ್ನೇನಪ್ಪ 1, 4, 8 ಯಾವ್ದಪ್ಪ, ಇದು ನಾವು ಕೊಡಲ್ಲ ಬಾಗಿಲು. ಇದು ಮೂಲ ಸ್ಥಾನಗಳು. ಆ ಅಂದ್ರೆ ಯಾವುದು ಮೂಲ, ಯಾವುದು ಪೂರ್ವ. ಪೂರ್ವಕ್ಕೆ ಧನಸ್ಥಾನ ಯಾವುದು, ಅಗ್ನಿ. ಕರೆಕ್ಟ್. ಹೌದು. 3ನೇ ಸ್ಥಾನ ಯಾವುದು, ದಕ್ಷಿಣ. ಮತ್ತೆ 5ನೇ ಸ್ಥಾನ ಯಾವುದು, ಪಶ್ಚಿಮ. ಇದು ವಾಯು. ಉತ್ತರ. ಓಕೆ, ಇದು ಉತ್ತರ. ಅಂದ್ರೆ ಈ ರೀತಿ 5 ಬಾಗಿಲುಗಳು ಇವರಿಗೆ ಉತ್ತಮ. ಬೇರೆ ಬಾಗಿಲು ಆಗ್ಬರಲ್ಲ. ಸ್ವಾತಿ ಮತ್ತೆ ಕೃಷ್ಣ, ಸ್ವ ಇದರಲ್ಲಿ 2 ಒತ್ತಕ್ಷರ ಇದೆ. ಸ್ವ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇದು ವಾಲ್ಕೆನೋ ಅಂತ ಕರಿತೀವಿ ನಾವು ಅದನ್ನ. ವಾಲ್ಕನಿಕ್ ತಗೊಂಡ್ಬಿಟ್ಟು ನೋಡಿ, 2 ಪೇಸ್ವಿ ನ್ಯೂಟ್ರಲ್ 2 ಇದಾವೆ. ಸ ಮತ್ತೆ ವ, ಸ್ವ 2 ಸೇರಿದೆ. ಒತ್ತಕ್ಷರಗಳಿಗೆ ಬಲ ಜಾಸ್ತಿ ಇದೆ. ಅಂದ್ರೆ ಕೃಷ್ಣ, ಕ ಮತ್ತೆ ರು, ರಿ, ಅದು ಕೊನೆಗೆ ಫೈನಲ್ ಏನಾಗುತ್ತೆ, ರು ಅಕ್ಷರ ರಕಾರಕ್ಕೆ ಹೋಗುತ್ತೆ. ಇದು ನೋಡಿ, ಯಾರ ಲಾಭಕ್ಕೆ ಹೋಗುತ್ತೆ, ರಕಾರಕ್ಕೆ. ಹಾಗಾದ್ರೆ ಇದು ಬಂದು ರಾಗೆ ಉತ್ತರಕ್ಕೆ ಮೂಲ ಸ್ಥಾನ ಆಗ್ಬಿಡ್ತದೆ. ಅವಾಗ ಸ್ವ ವಾ ನೋಡಿ, ಇಲ್ಲೇ ಬಂದು ನೋಡು, ವಾ. ಹಂಗಾದ್ರೆ ಇದು ಉತ್ತರಕ್ಕೆ ಕನೆಕ್ಟ್ ಆಗ್ಬಿಡ್ತದೆ. ಸಾಗೆ ಕನೆಕ್ಟ್ ಆಗಲ್ಲ, ಇದು ಕಾಗೆ ಕನೆಕ್ಟ್ ಆಗಲ್ಲ, ಅಗ್ನಿಮೂಲ ಕನೆಕ್ಟ್ ಆಗಲ್ಲ. ಕಾರಣ ಏಕೆಂದ್ರೆ ಇದು ಪ್ರೊನೌನ್ಸಿಯೇಷನ್ಗೆ ತಗೊಳುತ್ತೆ. ಆದರೆ ಪ್ರೊನೌನ್ಸಿಯೇಷನ್ ತಗೊಳ್ಳೋದು 75% ಆದ್ರೆ ಅಗ್ನಿಮೂಲೆಗೆ ತಗೊಂಡು ಹೋಗೋದು ಸಾಕ್ಷರ ಅಲ್ಲ, ಕ ಅಕ್ಷರ ಬಂದು ಅಗ್ನಿಮೂಲೆಗೆ 25% ತಗೊಳುತ್ತೆ. ಕೋಪ ಇದ್ದೇ ಇರುತ್ತೆ. ಹೌದು, ಆದ್ರೆ ಸರ್ವಿಸ್ ಮೈಂಡ್ ಇರುತ್ತೆ. ಹೌದು, ಎರಡರದ್ದು ಗುಣಲಕ್ಷಣ. ಹೌದು. ಸಹ ಅಕ್ಷರ ಡೈರೆಕ್ಟ್ ಸ್ವಾತಿ ಸೇವೆನೂ ಮಾಡ್ತಾರೆ, ಜೊತೆಗೆ ಸರ್ವಿಸ್ ಜಾಸ್ತಿ ಕೊಡ್ತಾರೆ, ಆದ್ರೆ ಡೈರೆಕ್ಷನ್ ಕೊಡ್ತಾರೆ. ಯಾಕಂದ್ರೆ ಸಹ ಅಕ್ಷರ ಇದೆ. ಅದನ್ನೇ ದ್ವಿಸ್ವಭಾವ, 2 ಮೈಂಡ್ ಇದೆ ಅವ್ರಿಗೆ. ಎರಡೂ ಅಲ್ಲಿ ಹೆಸರಲ್ಲಿ. ಹೌದು, ರಾ ಇದೆಯಲ್ಲ, ರಾಗೆ ಮೂಲ ಯಾವುದು, ಇದು ಉತ್ತರ. ಧನಸ್ಥಾನ ಯಾವುದು, ಈಶಾನ್ಯ. ಮತ್ತೆ ಇದಕ್ಕೆ ಮೂರನೇ ಸ್ಥಾನ ಪೂರ್ವ. ಆಮೇಲೆ 5ನೇ ಸ್ಥಾನ ದಕ್ಷಿಣ. ನೈಋತ್ಯ ಆಗಲ್ಲ, ನೈಋತ್ಯ ಯಾರಿಗೂ ಕೊಡಲ್ಲ. ಪಶ್ಚಿಮ ನೆಕ್ಸ್ಟ್. ಓಕೆ, 7ನೇ ಸ್ಥಾನ. ಪ ಅಕ್ಷರ ಮೂಲ ಯಾವುದು ನೋಡಿ, ಇಲ್ಲಿದೆಪ್ಪ, ಅದೇ ಇವರಿಗೆ ವಾಯು ಮೂಲೆ. ಆಮೇಲೆ ಉತ್ತರ ಬಂದು ಧನಸ್ಥಾನ. 3ನೇ ಸ್ಥಾನ ಈಶಾನ್ಯ. ರೈಟ್. ಈಗ 5ನೇ ಸ್ಥಾನ ಯಾವುದು, ಅಗ್ನಿ. ಹೌದು ನೋಡಿ, ಸುಖ ಸ್ಥಾನ 5ನೇ ಬಂತಲ್ವಾ. 6ನೇ ದಕ್ಷಿಣ. ನೈಋತ್ಯ ಬಂದು 7ನೇ ಸ್ಥಾನ ಆಗಲ್ಲ. ಅದು ದರ್ಶನ್, ದ ಅಕ್ಷರ, ದ ನೋಡಿ, ಮೊದಲನೇ ಅಕ್ಷರ ಇದಿಲ್ಲ, 2ನೇ ಅಕ್ಷರ ಶ್ರಾಗೆ ಇದಿರೋದು. ಓಕೆ, ಒತ್ತಕ್ಷರ ಇಲ್ಲ, ಇದಕ್ಕಿಲ್ಲ. ದ ಅಕ್ಷರ ಇರೋದಕ್ಕೆ ನೋಡಿ, ಇಲ್ಲಿದೆ ಯಾವುದು, ಪಶ್ಚಿಮ ಮೂಲ ಸ್ಥಾನ. ಹೌದು. ವಾಯು ಮೂಲೆ, ವಾಯುವೇ ಬಂತ ಅವಾಗ, ವಾಯು. ಆಮೇಲೆ ಉತ್ತರ. ಆಮೇಲೆ ಇದು ಪೂರ್ವ. ಯಾಕೆ ಈಶಾನ್ಯ ಇಲ್ಲ ಅಂದ್ರೆ, 4ನೇ ಸ್ಥಾನ ಕೊಡಲ್ಲ ನಾವು ನೋಡಿ. 1, 2, 3, 4ನೇ ಸ್ಥಾನ ಕೊಡಲ್ಲ. ದುಸ್ಥಾನ ಅಂತ ಕರಿತೀವಿ. ಹೌದು, ಯಾಕೆಂದ್ರೆ 4 ಬಂದು ಹೊರಗಡೆ ಇದ್ರೇನೆ ಅವ್ರಿಗೆ ಇದು, ಇಲ್ಲಂದ್ರೆ ಮನೆಗೆ ಬಂದ್ರೆ ಆರೋಗ್ಯ ಸ್ವಲ್ಪ ಎಡವಟ್ಟು ಕೊಡ್ತದೆ. ರೈಟ್. ಸೊ ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ವೀಕ್ ಆಗ್ತಾರೆ ಅಂತ. ರೈಟ್. ಪೂರ್ವ. ಆಮೇಲೆ 6ನೇ ಸ್ಥಾನ ಬಂದು ಅಗ್ನಿ. ಇದು ದಕ್ಷಿಣ. 7ನೇ ಸ್ಥಾನ. ಈ ರೀತಿಯ ಒಂದು ಮನೆಗಳನ್ನ ನಾವು ಚಾರ್ಟ್ ಮಾಡಿ ನೋಡಿದಾಗ ಅತಿ ಹೆಚ್ಚು 1, 2, 3, 4, 5 ಜನಕ್ಕೂ ಅಟ್ಲೀಸ್ಟ್ 4 ಜನಕ್ಕೆ ಮ್ಯಾಚ್ ಆಗ್ಬೇಕು. ಯಾವ್ದಾದ್ರು ಇದೆಯಾ, ಯಾವ್ದು ಮ್ಯಾಚ್ ಆಗುತ್ತಾ ಅನ್ನೋದನ್ನ ನಾವು ಗಮನಿಸ್ಕೊಂಡು ಆ ಬಾಗಿಲನ್ನ ಸೆಟ್ ಮಾಡೋದು. ಹೌದು, ಯಾವ್ದಾಗುತ್ತೆ ಅಂತ ನಾವು ನೋಡಕ್ ಹೋದಾಗ ಅಗ್ನಿ 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 ಅಂತ ಇದೆ ನೋಡಿ. ಇದೇಕಾಗುತ್ತೆ ಅಂದ್ರೆ ಅಗ್ನಿ 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 ಅಂತ ಬಂದಾಗ 3 ಜನಕ್ಕೆ ಮಾತ್ರ ಅಗ್ನಿಮೂಲೆ ಆಗುತ್ತೆ.
ಹೌದು. ನೆಕ್ಸ್ಟ್ ತಗೊಳ್ಳೋಣ, ದಕ್ಷಿಣ ಅಂತ ಬಂದಿದೆ, ಇದ್ರಲ್ಲೂ ದಕ್ಷಿಣ ಬಂದಿದೆ, ಇದ್ರಲ್ಲೂ ದಕ್ಷಿಣ ಬಂದಿದೆ, ಮತ್ತೆ ಇದ್ರಲ್ಲೂ ದಕ್ಷಿಣ ಬಂದಿದೆ, ಇದ್ರಲ್ಲೂ ಬಂದಿದೆ. ಅಂದ್ರೆ ಇವ್ರಿಗೆ ಕಂಪಲ್ಸರಿ ಒಂದು ಬಾಗಿಲು ಬೇಕು. ಯಾವುದು? ದಕ್ಷಿಣ ಆಗ್ನಿ. ಕಂಪಲ್ಸರಿ ಎಲ್ಲರಿಗೂ ಆಗ್ಬರ್ಬೇಕಾಗಿರೋದು ದಕ್ಷಿಣ. ಎಲ್ಲರಿಗೂ ಆಗಿ ಬರುತ್ತೆ. ನೀವು ಎಲ್ಲರ ಬಾಗಿಲು ಇಟ್ಕೊಳ್ರಿ, ಮೇನ್ ದಕ್ಷಿಣ ಬಾಗಿಲು ಒಂದು ಬೇಕೇ ಬೇಕು. ಇದಕ್ಕೆ ಡಿಗ್ರಿ ಕಂಪಲ್ಸರಿ ಇದ್ರೆ ಮಾತ್ರ ನಾನು ದಕ್ಷಿಣ ಕೊಡ್ತೀನಿ. ನೋಡಿದ್ರಾ? ಇಂಥ ಮನೆಗಳಿಗೆ ಡಿಗ್ರಿ ಇದ್ರೆ ಮಾತ್ರನೇ. ಡಿಗ್ರಿ ಕ್ರಾಸ್ ಇದ್ದಾಗ ನಾನು ಸೂತ್ ಕೊಡಲ್ಲ. ಈ ದಕ್ಷಿಣ ಅಂದಾಗ ದಕ್ಷಿಣ ಅಗ್ನಿನೂ ಕೊಡಬಹುದಾ? ಇವಾಗ ನೋಡಿ, ಅಗ್ನಿ 1, 2, 3 ಅಂದ್ರೆ 1, 2, 3 ಜನಕ್ಕೆ ಆಗುತ್ತಲ್ಲ. ಬೈ ಚಾನ್ಸ್ ಡಿಗ್ರಿ ಒಂದು 15 ಡಿಗ್ರಿ ಕ್ರಾಸ್ ಇದ್ದಾಗ ಏನಾಗುತ್ತೆ ಅಂದ್ರೆ 6 ಭಾಗ ನೈಋತ್ಯದಿಂದ 6 ಭಾಗ ಬಿಟ್ಟು ಅಗ್ನಿಮೂಲೆ ಬಂದೇ ಬರುತ್ತೆ. ಅದೇ ದಕ್ಷಿಣ ಆಗುತ್ತೆ ಡಿಗ್ರಿ ಪ್ರಕಾರ. ಹೌದು. ಪ್ಲಸ್ ಇದ್ರೆ ಡಿಗ್ರಿ ಅದೇ ಅಗ್ನಿಮೂಲೆ ಅಂತ ನಾವು ಕೊಡ್ತೀವಲ್ಲ, 6 ಭಾಗ ಬಿಟ್ಟು 9ರಲ್ಲಿ 6 ಭಾಗ ಬಿಟ್ಟು ಅದೇ ಇವರಿಗೆ ದಕ್ಷಿಣವಾಗಿ ಕನ್ವರ್ಟ್ ಆಗುತ್ತೆ. ಈಗ ದಕ್ಷಿಣಕ್ಕೆ ಬಾಗಿಲು ಬಂತು ಅಂದಾಗ ಈಗ ಇವ್ರಿಗೆ ದಕ್ಷಿಣ ಬಂತು, ಡಿಗ್ರಿ ಚೆನ್ನಾಗಿದೆ ಅಂತಾನೆ ಅನ್ಕೋಣ. ನಾವು ದಕ್ಷಿಣಕ್ಕೆ ಬಾಗಿಲು ಕೊಟ್ರೆ ಉತ್ತರಕ್ಕೂ ಬಾಗಿಲು ಇರ್ಬೇಕು ಅನ್ನೋ ಕಂಪಲ್ಸರಿ. ಇದು ಕಂಪಲ್ಸರಿ. ಇದು ಅವ್ರು ನೀವ್ ಹೇಳ್ತಾ ಇರೋ ಕಾನ್ಸೆಪ್ಟ್ ಕಂಪಲ್ಸರಿ. ಇದಕ್ಕೆ ಒಂದು ಏಕ ಸ್ವಭಾವದಲ್ಲಿ ಬಂತು ಬಾಗಿಲು. ಇವಾಗ ದ್ವಿಸ್ವಭಾವದಲ್ಲಿ ಒಂದು ಬಾಗಿಲು ಇರ್ಬೇಕು. ಅವಾಗ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಹೌದು. ಯಾಕಂದ್ರೆ ಸೊಸೆ ಬಂತು ದ್ವಿಸ್ವಭಾವದಲ್ಲಿ, ಏನ್ ಮಾಡ್ತೀರಾ? ಅವಾಗ ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಕಂಪಲ್ಸರಿ ಮಾಡ್ಲೇಬೇಕು. ನೋಡಿ, ದಕ್ಷಿಣದಲ್ಲಿ ಬಾಗಿಲು ಬಂತು. ಇವಾಗ ಏನ್ ಮಾಡ್ಬೇಕು ಅಂದ್ರೆ ದಕ್ಷಿಣ ಆಗ್ಲಿ ಪಶ್ಚಿಮ ಆಗ್ಲಿ ಓಪನ್ ಇದ್ದಾಗ ಈಶಾನ್ಯ ಮೂಲೆ ಓಪನ್ ಇರ್ಬೇಕು. ದಿಸ್ ದ ಕಾನ್ಸೆಪ್ಟ್. ಈಗ ಯಾರ್ಯಾರಿಗೆ ಆಗ್ಬರುತ್ತೆ? ಇವ್ರಿಗೆ, ಮತ್ತೆ ಯಾರಿಗೆ? ಸ್ವಾತಿ ಮತ್ತೆ ಕೃಷ್ಣ ಮತ್ತೆ ಪವನ್ ಅವರಿಗೆ. ಓಕೆ, ಈ 3 ಜನಕ್ಕೂ ಈಶಾನ್ಯ ಆಗುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಆವಾಗ ಉತ್ತರ ರೋಡ್ ಇದ್ರೆ ಉತ್ತರ ಈಶಾನ್ಯದಲ್ಲಿ ಇಟ್ಕೊಳ್ರಿ ಡೋರು, ಪೂರ್ವ ಇದ್ರೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಇಟ್ಕೊಳ್ರಿ. ದಿಸ್ ಇಸ್ ದ ಸೀಕ್ರೆಟ್. ನೋಡಿದ್ರ? ಈ ರೀತಿಯ ಡೋರ್ಗಳನ್ನ ನಾವು ಸೆಟ್ಟಿಂಗ್ ಮಾಡ್ತೀವಿ. ಈಗ ಗೊತ್ತಾಯ್ತಾ ನಾನು ಹೇಳ್ತಾ ಇರೋದು ಹೆಂಗೆ ಅಂತ? ಅವಾಗ ಒಂದು ಏಕ ಸ್ವಭಾವ, ಒಂದು ದ್ವಿ ಸ್ವಭಾವ. ನಮ್ಗೆ ರೋಡ್ ಪೂರ್ವದಲ್ಲಿ ಇದೆ ಅಂತ ಇಟ್ಕೊಳ್ರಿ. ಇವಾಗ ಇದಕ್ಕೆ ನಾವೇನ್ ಮಾಡ್ತೀವಿ? ಪೂರ್ವ ಈಶಾನ್ಯದಲ್ಲಿ ನಾವು ಡೋರ್ ಅನ್ನ ಸೆಟ್ ಮಾಡ್ತೀವಿ, ಗೋಡೆಗೆ ಟಚ್ ಆಗೋ ತರ. ನಮ್ಗಿಲ್ಲ ಉತ್ತರ ರೋಡ್ ಇದೆ ಅಂತಂದ್ರೆ ನಾವು ಉತ್ತರ ಈಶಾನ್ಯದಲ್ಲಿ ಡೋರು ಗೋಡೆಗೆ ಟಚ್ ಆಗೋ ತರ ಮಾಡ್ತೀವಿ. ಇದಕ್ಕೆ ಬಲ ಕೊಡಿದ ಯಾವುದು? ಸೌತು. ಎಲ್ಲಾರ್ಗು ಸೌತು, ಲೈಫ್ ಲಾಂಗು ಚೆನ್ನಾಗಿರ್ತಾರೆ. ದಿಸ್ ಇಸ್ ದ ಸೀಕ್ರೆಟ್. ಜಾಸ್ತಿ 20 ಡಿಗ್ರಿ ಕ್ರಾಸ್ ಇದೆ, ನಾನು ಕೊಡುವುದಿಲ್ಲ ದಕ್ಷಿಣ. ಈಗ ಗೊತ್ತಾಯ್ತಾ ನಾನು ಹೇಳೋದು? ನಾವ್ ಏನೇ ಮಾಡಿ 8ರಿಂದ ಮ್ಯಾಕ್ಸಿಮಮ್ 8 ಡಿಗ್ರಿ ಎಲ್ಲ 10 ಡಿಗ್ರಿ ಕ್ರಾಸ್ ಇದ್ರೆ ಇದನ್ನ ತುಂಬಾ ಚೆನ್ನಾಗಿ ಅಳವಡಿಸಬಹುದು. ಎಲ್ಲರೂ ಕೋಆಪರೇಟ್ ಇರ್ತದೆ. ಆಮೇಲೆ ಒಬ್ಬೊಬ್ರು ಮನೇಲಿ ಹೇಳ್ತದೆ, ಅಯ್ಯೋ ಯಜಮಾನ ಇದ್ದ, ತುಂಬಾ ಚೆನ್ನಾಗಿದ್ರು, ತುಂಬಾ ಚೆನ್ನಾಗಿ ಬದುಕಿದ್ರು, ಆದ್ರೆ ಅವ್ರ ಸಂಪತ್ತು ಅವ್ರಿಂದೇನೇ ಹೋಗ್ಬಿಡ್ತು, ಮಕ್ಕಳೆಲ್ಲ ಅನಾಥರಾಗ್ತಾ ಇದ್ದಾರೆ, ಎಲ್ಲ ಒಬ್ರಿಗೊಬ್ರು ಇಲ್ಲ, ಒಬ್ರಲ್ಲಿ ಒಬ್ರು ಇಲ್ಲ. ಕಾರಣ ಏನು? ಎಲ್ಲಂದ್ರೆ ಬಾಗಿಲಿಡೋದು. ಈ ತರ ಇಟ್ಟಾಗ ಏನಾಗುತ್ತೆ? ನಮಗೆ ಎಲ್ಲಾ ರೀತಿಯಿಂದನೂ ತಂದೆ ತಾಯಿ ನಂತರ ಮಕ್ಕಳು ಕಮ್ಯುನಿಕೇಶನ್ ಎಲ್ಲರ ಕಡೆನೂ ಇರ್ತದೆ. ಅವ್ರದ್ದು ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾರು ರೀತಿಯ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಅಂದ್ರೆ ಅವ್ರ ಆಸ್ತಿನ ದಕ್ಸ್ಕೋತಾರೆ, ಹಂಚ್ಕೊಂಡು ತಿಂತಾರೆ. ರಿಲೇಶನ್ಶಿಪ್ ಚೆನ್ನಾಗಿರ್ತದೆ. ಮನೆ ಕೊಡೋದು ರಿಲೇಶನ್ಶಿಪ್. ಹೌದು. ದುಡ್ಡು ಕಾಸು ಕೊಡಲ್ಲ, ಮನೆ ಕೊಡೋದು ನೆಮ್ಮದಿ ಕೊಡ್ತದೆ. ಎಲ್ಲರೂ ಕೊಡ್ತಾರೆ. ಅಯ್ಯೋ ದುಡ್ಡು, ಒಬ್ರು ಯಾರೋ ಮೊನ್ನೆ ಯಾವ್ದೋ ಒಂದು ಬಂದಿತ್ತು, ಫ್ರಿಡ್ಜ್ ಈ ಕಡೆ ತಿರ್ಕೊಡ್ರಿ ಲಕ್ಷ್ಮಿ ಹೊದ್ಕೊಂಡು ಮನೆ ಒಳಗಡೆ ಬರ್ತದೆ. ಯಾವನೋ ಒಂದು ಪಾಪಿ ಹೇಳ್ದ. ಅರ್ಥ ಮಾಡ್ಕೊಳ್ರಿ. ಇನ್ನ ದರಿದ್ರ ವಾಸ್ತುದವ್ರು ಏನ್ ಮಾಡ್ತಾರೆ ಗೊತ್ತಾ? ಒಬ್ಬ ಬರ್ತಾನೆ, ನೋಡ್ತಾನೆ, ಮನೆ ಸೇಲ್ ಮಾಡು, ಇಲ್ಲಾಂದ್ರೆ ನಿಮ್ ಮನೇಲಿ ಹಿಂಗ ಆಗ್ಬಿಡ್ತದೆ, ಹಂಗಾಗ್ಬಿಡ್ತದೆ, ಮನೆ ಸೇಲ್ ಮಾಡು ಅಂತ ಹೇಳ್ತಾನೆ ಒಬ್ಬ ಪೆಕ್ರ. ಆದ್ರೆ ಅವರ ರಿಲೇಷನ್ ಒಬ್ರು ಬರ್ತಾರೆ, ನೀವು ಸೇಲ್ ಮಾಡ್ತೀರಂತೆ ಮನೆ, ಇವನೇ ಕೊಟ್ಟಿರ್ತಾನೆ ನಂಬರು. ಸುಮಾರು ಮನೆಗಳು ನಾನು ನೋಡಿದ್ದೀನಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬಿಟ್ಟವ್ರೆ. ಆವಾಗ ಅವ್ರ ಕಣ್ಣಲ್ಲಿ ನೀರಾಕ್ತಾರೆ, ನಾನು ಇಷ್ಟು ಲಕ್ಷ ಕೊಟ್ಟು ನಾನು ಇನ್ನೂ ಲೋನ್ ಇದೆ. ಅವ್ರು ಹೇಳ್ತಾರೆ, ಲೋನ್ ಎಲ್ಲ ನಾನು ತೀರ್ಸ್ಕೊಂತೀನಿ, ಡಿಡಕ್ಟ್ ಮಾಡ್ಕೊಂಡು ನಿಮ್ ಬ್ಯಾಲೆನ್ಸ್ ಕೊಡ್ತೀನಿ, ಮನೆ ಮಾಡ್ಕೊಂಡು ಹೋಗಿ ಅಂತಾರೆ. ಅವನೇ ತಗೊಂತ ಇರೋದು, ಅವ್ರ ಮಗನೇ ತಗೊಂತ ಇದ್ದಾನಂತೆ. ನನ್ ಫೋನ್ ಮಾಡಿ ಹೇಳ್ತಾವ್ರೆ. ಹಂಗಾರೆ ಅವ್ರು ಹೋಗ್ತಾ ಇರೋದು ಏನಕ್ಕೆ? ವಾಸ್ತು ನೋಡಕ್ಕಲ್ಲ, ಆ ಮನೆ ಮಾರ್ಸೋದಕ್ಕೆ. ಎಸ್, ಇಂಥದ್ದೆಲ್ಲ ನಡೀತಾ ಇದ್ದಾವೆ. ಇಂಥದ್ದೆಲ್ಲಾನು ಮನೆ ಏನೋ ಮುರುಕರು ಇರ್ತಾರೆ. ನೀವು ಬುದ್ಧಿವಂತರಾದ್ರೆ ನಿಮ್ಮ ಮನೆ ಉರಿತದೆ. ನೀವು ದಡ್ಡರಾದ್ರೆ ಇಂಥವ್ರ ಕೈ ಕೊಟ್ಬಿಟ್ಟು ಮನೇನ ಕೊಟ್ಬಿಟ್ಟು ನೀವು ಮಠ ಸೇರ್ಕೋಬೇಕಾಗ್ತದೆ. ಹೌದು. ಹುಷಾರಾಗಿರ್ರಿ. ಮಠ ಬೇಕಾ ಮನೆ ಬೇಕಾ? ಹುಷಾರ್. ಓಕೆ, ಸುಮ್ನೆ ಕೂಗಾಡ್ಬಿಡೋದು ಮುಖ್ಯ ಅಲ್ಲ, ದಮ್ಮಿರ್ಬೇಕು ವಾಸ್ತು ಹೇಳಕ್ಕೂ. ಅರ್ಥ ಮಾಡ್ಕೊಡ್ರಿ. ಸುಮ್ನೆ ಜೋರಾಗಿ ಹೇಳ್ಬಿಟ್ರೆ ಯಾವನೇ ವಾಸ್ತು ಬರ್ಲಿ, ಒಂದು ಜಾತಕ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಜಾತಕ ವೆರಿ ವೆರಿ ಇಂಪಾರ್ಟೆಂಟ್. ಗ್ರಹಗಳ ಬಗ್ಗೆ ಗೊತ್ತಿಲ್ವಾ?
ಅಲ್ಲ, ಗ್ರಹಗಳನ್ನೇ ಉಲ್ಟಾ ಪಲ್ಟಾ ಹೇಳ್ತಾರೆ. ಹಾ, ಈಶಾನ್ಯದಲ್ಲಿ ಕೇತು ಗ್ರಹ ಇದ್ದಾನೆ, ವಾಯುಮೂಲೆಯಲ್ಲಿ ಚಂದ್ರ ಇದ್ದಾನೆ ಅಂತ ಹೇಳ್ತಾವನೆ. ಅದೇ ಈಗ ತಿಳುವಳಿಕೆನೆ ತಪ್ಪಾಗಿ ತಿಳ್ಕೊಂಡು ಜನರಿಗೂ ಮಿಸ್ಗೈಡ್ ಮಾಡೋದು. ಅಗ್ನಿ ಮೂಲೆಯಲ್ಲಿ ಚಂದ್ರ ಇರೋನು, ಶುಕ್ರ ಇರ್ತಾನೆ ಅಂತ. ಶುಕ್ರ ಇರೋದು ಪೂರ್ವ ಮಧ್ಯ ಭಾಗದಲ್ಲಿ. ಅವ್ರು ಏನು ಹೇಳ್ತಾರೆ, ಗ್ರಹಗಳ ಬಗ್ಗೆನೂ ಗೊತ್ತಿಲ್ಲದೆ ಇರೋನು ವಾಸ್ತು ಇಂಥವ್ರನ್ನ ಕರಿತಾ ಇದ್ದಾರೆ. ಇವ್ರಿನ್ನಂತ ದಡ್ರು ಜನಗಳು, ದಡ್ರಲ್ಲ ಅಮಾಯಕರು. ನಾನು ಒಂದು ವಿಡಿಯೋದಲ್ಲಿ ಈಶಾನ್ಯದಲ್ಲಿ ನನ್ನ ಒಂದು ಡೂಪ್ಲೆಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಈಶಾನ್ಯದಲ್ಲಿ ಇರತಕ್ಕಂಥದ್ದು ಬುಧ ಗ್ರಹ ಅಂತ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಕಮೆಂಟ್ ಕೂಡ ಮಾಡಿದ್ದಾರೆ ಯಾರೋ ಒಬ್ರು, ಇಲ್ಲೇನು ಬುಧ ಗ್ರಹ ಇರೋದಿಲ್ಲ, ಇಲ್ಲಿರೋದು ಗುರು, ನೀವು ಮೊದಲು ಮಾಹಿತಿ ಸರಿಯಾಗಿ ಕೊಡಿ ಅಂತ ನನಗೆ ಹಾಕಿದ್ರು. ಓಪನ್ ಆಗಿ ಹೇಳ್ತೀನಿ ಕೇಳಿ. ಅವನ ದಾರಿ ತಪ್ಪಿಸ್ಬಿಟ್ಟು ಅವ್ರು ಆಲ್ರೆಡಿ ಅವನಿಗೆ ಏನು ಗೊತ್ತಿಲ್ದಿರೆ ಇರೋನು. ಗುರು ಇರೋದು ಉತ್ತರದಲ್ಲಿ. ಹೌದು, ಸಿ ಅವ್ನಿಗೆ ಏನು ಗೊತ್ತಿಲ್ಲ, ಪ್ಲೇಸ್ಮೆಂಟ್ ತಿಳ್ಕೊಳ್ಳಲ್ಲ, ನವಗ್ರಹಗಳೇ ಗೊತ್ತಿಲ್ದಿರೆ ಅವನು. ಅವ್ನ ಎಂತ ವಾಸ್ತುದೇರ್ರೆ ಅವನು, ಏನ್ರಿ ಗೊತ್ತು ಅವನು. ಫಸ್ಟ್ ಆಫ್ ಆಲ್ ಅವನಿಗೆ ಗುರು ಇದ್ದಾನಲ್ಲ, ಅವನಿಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ನಾನು ನನ್ನ ಗ್ರಹಗಳ ವಿಡಿಯೋ ನೋಡಪ್ಪ ಅಂತ ಮೆಸೇಜ್ ಹಾಕಿದ್ರೆ ಅವ್ನು ಮತ್ತೆ ಇಷ್ಟು ಉದ್ದ ಕಮೆಂಟ್ ಹಾಕಲ್ಲ. ಅವಾಗ ಅರ್ಥ ಆಯ್ತು, ದಾರಿ ತಪ್ಪದವ್ರು ಇನ್ನೊಬ್ರು ದಾರಿ ತಪ್ಪಿಸ್ತಾರೆ ಇವರು ಅಂತೇಳಿ. ಹೌದು, ಅವರೇ ಸರಿಯಾದ ದಾರಿಯಲ್ಲಿ ತಿಳ್ಕೊಂಡಿಲ್ಲ ವಿಚಾರನ, ಬೇರೆಯವ್ರಿಗೆ ಹೇಗೆ ತಿಳ್ಸಕ್ ಸಾಧ್ಯ? ಅವರು ಅರ್ಥ ಮಾಡ್ಕೊಳ್ರಿ. ಇದೆಲ್ಲ ನಡೀತಾ ಇದ್ದಾವೆ, ಇದೆಲ್ಲ ಹಾಳು ಮಾಡ್ತಾ ಇರೋದು ಯಾರು ಗೊತ್ತೇನ್ರಿ? ವಾಸ್ತು, ದರಿದ್ರ ವಾಸ್ತುದವ್ರಿದ್ದಾರೆ. ಒಂದು ಸರಿಯಾಗಿ ಕಲ್ತ್ಕೊಂಡಿಲ್ಲ, ಇನ್ನೊಂದು ಸರಿಯಾದ ಮಾರ್ಗದಲ್ಲಿ ಅವ್ರು ಹೋಗಕ್ ರೆಡಿ ಇಲ್ಲ. ಅದಕ್ಕೆ ಮೊದಲು ಶಾಸ್ತ್ರಗಳನ್ನ ಹೇಳ್ಕೊಡ್ಬೇಕಾದ್ರೆ ಗುರುಗಳಾದಂಥವ್ರು ಬಹಳ ಪರೀಕ್ಷೆ ಮಾಡ್ತಾ ಇದ್ರು, ವಿದ್ಯಾರ್ಥಿಗಳು ಹೇಗಿರ್ಬೇಕು ಅಂತೇಳಿ. ಇವತ್ತು ಏನಾಗ್ಬಿಟ್ಟಿದೆ, ಎಲ್ಲರಿಗೂ ಆನ್ಲೈನ್ ಅಲ್ಲಿ ಏನೋ ಒಂದು ಸಿಗ್ತಾ ಇದೆ. ಆದ್ರೆ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕಾಗಿ ಬಂದಾಗ ಆ ವ್ಯಕ್ತಿ ಕಲಿಯೋವನು ಕೂಡ ಕರೆಕ್ಟ್ ಆಗಿರ್ಬೇಕು, ಅವನು ಕೂಡ ಸತ್ಕಾರ್ಯ ಮಾಡೋನ್ ಇರ್ಬೇಕು, ಅವನು ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೇಕು, ಒಳ್ಳೇದು ಬಯಸ್ತಕ್ಕಂತ ಮನಸ್ಥಿತಿ ಅವನಿಗೆ ಆಗಿರ್ಬೇಕು. ಹೌದು, ವಿದ್ಯೆ ಕಲ್ತವನು. ಹೌದು, ಅವನ ಆಚರಣೆಗಳೇ ಸರಿ ಇಲ್ಲ, ಅವನು ಹೇಗ್ ಬೇರೆಯವ್ರಿಗೆ ಒಳ್ಳೆ ದಾರಿ ಸನ್ಮಾರ್ಗ ತೋರ್ಸಕ್ ಸಾಧ್ಯ? ಹಾಗಾಗಿ ನಮ್ಮ ಮಾರ್ಗ, ನಾವು ಕೂಡ ಸನ್ಮಾರ್ಗದಲ್ಲಿದ್ದು, ಒಂದು ಭಕ್ತಿ ಮಾರ್ಗದಲ್ಲಿದ್ದು, ಭಗವಂತನ ಒಂದು ಸ್ಮರಣೆಯಲ್ಲಿ ಇದ್ಕೊಂಡು ಇನ್ನೊಬ್ಬರಿಗೆ ನಾವು ಒಳ್ಳೇದನ್ನ ಬಯಸಿದಾಗ ಮಾತ್ರ, ಅಂಥವ್ರಿಗೆ ಮಾತ್ರ ಈ ವಾಸ್ತು ಸೂಟ್ ಆಗುತ್ತೆ. ವಾಸ್ತು ಕೆಲಸಗಳನ್ನ ಮಾಡಿದಾಗ ಕೂಡ ಜನರಿಗೂ ಕೂಡ ಅವ್ರು ತಲುಪಬಹುದು, ಜನರಿಗೂ ಕೂಡ ಒಳ್ಳೇದನ್ನ ಮಾಡಕ್ ಸಾಧ್ಯ. ಹೌದು. ಗೊತ್ತಿಲ್ವಾ, ಗೊತ್ತಿದ್ಯಾ, ಅವ್ನು ಹೇಳ್ತಾನೆ ರೀತಿನ ಗೊತ್ತಾಗೋಗ್ಬಿಡ್ತದೆ. ನೀವು ಅವ್ರಿಗಿಂತಲೂ ದಡ್ರ, ನೀವು ಜನಗಳು ಬುದ್ಧಿವಂತರ್ರಿ, ಹುಷಾರಾಗಿರ್ರಿ, ಎಚ್ಚರಿಕೆಯಿಂದ ಇದ್ರೆ ನೀವು ಉದ್ಧಾರ ಆಗ್ತೀರಾ. ಅದಕ್ಕೆ ಹೇಳೋದು, ಬಾಗಿಲು ಅನ್ನುವಂಥದ್ದು ಮನೆಯ ಮುಖ್ಯವಾದ ಪ್ರವೇಶ. ಹೌದು, ಸಿಂಹದ್ವಾರ ಅಂತ ಕರಿತೀವಿ. ಆ ಎಂಟ್ರಿನೇ ರಾಂಗ್ ಆಗಿದ್ದಾಗ ನಾವು ಮತ್ತೆ ಹೆಸರಿಗೆ ತಕ್ಕ ಬಾಗಿಲು ಕೊಡ್ತೀವಿ ಅಂದ ಮಾತ್ರಕ್ಕೆ ನಾವ್ಯಾವುದು ನೀಚ ಸ್ಥಾನದ ಬಾಗಿಲು ಕೊಡಲ್ಲ, ಉಚ್ಚ ಸ್ಥಾನದ ಬಾಗಿಲನ್ನೇ ಕೊಡ್ತೀವಿ. ಅದು ಕರೆಕ್ಟ್. ಅದಕ್ಕೋಸ್ಕರ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಇಷ್ಟೊಂದು ವಿವರಣಾತ್ಮಕವಾಗಿ ಆ ಹೆಸರು ಬಲ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಂದನ್ನ ಬಿಡಿಸಿ 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 ನಿಮಗೆ ಇಷ್ಟು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತಕ್ಕಂತಹ ನಮ್ಮ ಪ್ರೇಮಕುಮಾರ್ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿ ವೀಕ್ಷಕರೇ, ನೀವು ಕೂಡ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಗಮನಿಸಿದ್ದೀರಾ, ನೋಡಿದ್ದೀರಾ. ಇದರಲ್ಲಿ ಸಾಕಷ್ಟು ಅರ್ಥಗರ್ಭಿತ ವಿಚಾರಗಳಿದ್ದಾವೆ. ಹೇಗೆ ಮೊದಲು ಮದುವೆಯನ್ನ ಸೆಟ್ ಮಾಡ್ತಾ ಇದ್ರು, ಆ ಪದ್ಧತಿಯಲ್ಲಿ ನಾವು ಬಾಗಿಲನ್ನು ಸೆಟ್ ಮಾಡ್ತಾ ಇದ್ದೀವಿ. ಯಾಕೆ? ನಮಗೆ ಒಂದೇ ಇಚ್ಛೆ ಇರೋದು, ಮನೆಯವರೆಲ್ಲ ಕೂಡಿ ಬಾಳ್ಬೇಕು, ಕೂಡಿ ಬಾಳಿದರೆ ಸ್ವರ್ಗ ಅನ್ನೋದು ನಮ್ಮ ವಿಶಾಲ ವಾಸ್ತು ಹಾಗೂ ನಮ್ಮ ಅನಗಾ ವಾಸ್ತುವಿನ ಆಶಯ ಕೂಡ ಹೌದು. ನೀವೆಲ್ಲರೂ ಕೂಡಿ ಬಾಳಿ, ನಿಮ್ಮ ಮನೆ ಸ್ವರ್ಗದಂತಿರಲಿ, ಮನೆಯೇ ಮಂತ್ರಾಲಯವಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನ ನೋಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.